ಈ ಮಧ್ಯದಲ್ಲಿ ಸೌದಿಯಿಂದ ಬಂದಂಥ ಒಂದು ಹೃದಯ ವಿದ್ರಾವಕ ಸುದ್ದಿ. ಭಾರತೀಯ ಉಮ್ರಾಗೆ ಅಂತ ಹೋದಂಥ ಭಾರತೀಯ ಯಾತ್ರಾರ್ಥಿಗಳು ಹೋಗ್ತಾ ಇದ್ದ ಬಸ್ಸು ಒಂದು ಫ್ಯೂಯಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಹೊತ್ಕಂಡು ಉರಿದು 45 ಜನ ಸುಟ್ಟು ಬೂದಿಯಾಗ್ಬಿಟ್ಟಿದ್ದಾರೆ. ಹೈದರಾಬಾದ್ನವರು 46 ಜನ ಹೋಗ್ತಾ ಇದ್ರು ಬಸ್ನಲ್ಲಿ. ಅವರ 46 ಜನರ ಪೈಕಿ 45 ಜನ ಸತ್ತೋಗ್ಬಿಟ್ರು. ಒಬ್ಬನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ತೆಲಂಗಾಣದಿಂದ ಹೋಗಿದ್ದರು. 5 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗ್ತಾ ಇದೆ. ಅಲ್ಲೇ ಸೌದಿಯಲ್ಲೇ ಅಂತ್ಯಕ್ರಿಯೆ ಮಾಡ್ತಾರಂತೆ. 18 ಜನ ಹೆಣ್ಣುಮಕ್ಕಳು, 18 ಜನ ಗಂಡು ಮಕ್ಕಳು, 10 ಜನ ಮಕ್ಕಳು. ಇದರಲ್ಲಿ ಒಂದೇ ಕುಟುಂಬದ 3 ತಲೆಮಾರಿನ 18 ಜನ ಇದ್ರಂತೆ. ಒಂದೇ ಕುಟುಂಬದವರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು. ಅವ್ರು ಹೊರಡೋದಕ್ಕಿಂತ ಮುಂಚೆ 18 ಜನ ಸೇರ್ಕೊಂಡು ತೆಗೆಸ್ಕೊಂಡಿದ್ದು ಒಂದು ಫೋಟೋ ಅಪ್ಲೋಡ್ ಆಗಿದೆ. 9ನೇ ತಾರೀಕಿನಿಂದ 23ನೇ ತಾರೀಕು ಉಮ್ರಾ ನಿಗದಿ ಆಗಿತ್ತು ಇವ್ರದ್ದು. ಒಟ್ಟು 54 ಜನ ಹೈದರಾಬಾದ್ನಿಂದ ಹೋಗಿದ್ರು. ಹೈದರಾಬಾದ್ ಟು ಜೆಡ್ಡಾ. 54 ಜನರ ಪೈಕಿ 46 ಜನ ಮದೀನಾಕ್ಕೆ ಹೋಗ್ತಾ ಇದ್ರು. ಇನ್ನು 25 ಕಿಲೋಮೀಟರ್ ದೂರ ಇತ್ತಂತೆ ಮದೀನಾ. ಆ ಸಂದರ್ಭದಲ್ಲಿ ಬಸ್ಸು ಆಯಿಲ್ ಟ್ಯಾಂಕರಿಗೆ ಡಿಕ್ಕಿ ಹೊಡೆದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಏನಂದರೆ ಏನೂ ಉಳಿದಿಲ್ಲ ಅಲ್ಲಿ. 45 ಜನ ಸಜೀವ ದಹನ. ಇವ್ರ ಪೈಕಿ ಹೋಗಿದ್ದಂಥ 54 ಜನರ ಪೈಕಿ ಒಂದು 4 ಜನ ಕಾರಲ್ಲಿ ಬರ್ತಾ ಇದ್ರಂತೆ. ಇನ್ನು 4 ಜನ ಬೇರೆ ಏನೋ ಕೆಲಸ ಇದೆ ಅಂತ ಬಸ್ ಹತ್ತಿರಲಿಲ್ವಂತೆ. ಅವರು ಉಳ್ಕೊಂಡಿದ್ದಾರೆ ಅಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ತೆಲಂಗಾಣ ಸರ್ಕಾರ ನಿರ್ಧಾರ ತಗೊಂಡಿದೆ ಅಲ್ಲೇ ಅಂತ್ಯ ಸಂಸ್ಕಾರ ಆಗಲಿ ಅಂತ. ಕುಟುಂಬಸ್ಥರ ಪೈಕಿ ಮೃತಪಟ್ಟರು ಒಬ್ಬೊಬ್ಬರಿಗೆ ಇಬ್ಬಿಬ್ಬರು ಕುಟುಂಬಸ್ಥರಿಗೆ ಇಮಿಡಿಯೇಟಾಗಿ ವೀಸಾ ಕೊಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.